ಆತ್ಮೀಯ ವಿದ್ಯಾರ್ಥಿಗಳೇ, JB ಎಕ್ಸ್ಪರ್ಟ್ ಸ್ಟಡಿ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕನ್ನಡದ ಗದ್ಯ ಭಾಗವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಈಗ ಕನ್ನಡದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ತಂತ್ರಗಳನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ಆ ತಂತ್ರಗಳನ್ನ ಯೂಸ್ ಮಾಡ್ಕೊಂಡಿದ್ದೇ ಆಗಿದ್ರೆ ತಾವು ನಿಜವಾಗಲೂ 100ಕ್ಕೆ 100 ಅಂಕಗಳನ್ನ ಕನ್ನಡದಲ್ಲಿ ನೀವು ಪಡ್ಕೋಬಹುದು. ಇಲ್ಲಿ ಒಂದು ವಾಕ್ಯ ಸಮುಚ್ಚಯವನ್ನು ಇಟ್ಕೊಂಡು ಒಂದು ಪ್ಯಾರಾ ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 5 ಪ್ರಶ್ನೆಗಳನ್ನ ರಚನೆ ಮಾಡಿದೀವಿ. ಇಲ್ಲಿ ಅದನ್ನ ನೀವು ಸಂಪೂರ್ಣವಾಗಿ ಕನ್ನಡದಲ್ಲಿ ಓದ್ಕೊಡ್ರಿ. ಒಂದೇ ಸ್ಟೆಪ್ಸ್ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನ ಸಂಪೂರ್ಣವಾಗಿ ಏನ್ ಮಾಡ್ರಿ, ಕನ್ನಡದಲ್ಲಿ ಚಂದಂಗ್ ಓದ್ಕೊಡ್ರಿ. ಇದು ಒಂದೇ ಸ್ಟೆಪ್. ಸರ್ ನಾನು ಕನ್ನಡದಲ್ಲಿ ಓದ್ಕೊಂಡ್ರು ಅರ್ಥ ಆಗ್ಲಿಲ್ಲ ಅಂತಕ್ಕಂಥದ್ದಿದ್ರೆ ಎರಡನೇ ಟ್ರಿಕ್ಸು, ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಅಂಡರ್ಲೈನ್ ಮಾಡ್ರಿ. ಎರಡನೇ ಟ್ರಿಕ್ಸ್, ಸರ್ ಅದು ನನಗೆ ಬರ್ತಾ ಇಲ್ಲ, ಬಹಳ ವೆರಿ ಈಜಿ, ಬಹಳ ತುಂಬಾ ಸುಲಭ. ಏನಂತ ಕೇಳಿದ್ರ ನೀವು ದಯವಿಟ್ಟು ಏನ್ ಮಾಡ್ರಪ್ಪ ಅಂತಂದ್ರ ಕೆಲವೊಂದಿಷ್ಟು ತಂತ್ರಗಳನ್ನ ಹೇಳುವುದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ರಿ. ಹಾಗಾದ್ರೆ ಮಕ್ಕಳೇ, ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡ್ರಿ ಅಂತಕ್ಕಂಥದ್ದನ್ನ ಹೇಳ್ತಾ ಈಗ ಕಮೆಂಟ್ಸ್ ಮಾಡ್ರಿ. ಓಕೆ ಮಕ್ಕಳೇ, ಕಮೆಂಟ್ಸ್ ಮುಗಿತಲ್ಲ. ಬರೀ ಈಗ ನಾವು ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯನ ತಗೊಂಡ್ಬಂದಿದ್ದೀವಿ ನಿಮ್ಗ. ಗದ್ಯ ಭಾಗ, ಕನ್ನಡದ ಗದ್ಯ ಭಾಗ ಅಂತಕ್ಕಂಥ ಒಂದು ಪ್ಯಾರಾ ತಗೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 5 ಕ್ವಶನ್ಸ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗ ಕೆಲವೊಂದು ಸಂದರ್ಭದಲ್ಲಿ 1ನೇ ಪ್ರಶ್ನೆಗೆ ಈ ಗದ್ಯ ಭಾಗದಲ್ಲಿರ್ತಕ್ಕಂತಹ 1 ಮತ್ತು 2 ಲೈನ್ ಉತ್ತರ ಆಗಿ ಬರಬಹುದು, ಅಥವಾ 2ನೇ ಪ್ರಶ್ನೆಗೆ 3 ಮತ್ತು 4ನೇ ಲೈನ್ ಉತ್ತರ ಆಗಿ ಬರಬಹುದು, 5ನೇ ಪ್ರಶ್ನೆಗೆ 2 ಮತ್ತು 5ನೇ ಲೈನ್ ಉತ್ತರ ಆಗಿ ಬರಬಹುದು, 6ನೇ ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ 2 ಅಥವಾ 3 ಲೈನ್ಗಳು ಉತ್ತರ ಆಗಿ ಬರಬಹುದು. ಇಂಥವುಗಳನ್ನ ತಂತ್ರಗಳನ್ನ ನೀವು ಅಲ್ಲಿ ಉಪಯೋಗಿಸ್ಕೊಂಡಿದ್ದಾಗಿದ್ರ ನೀವು ಈಸಿಯಾಗಿ ಆನ್ಸರ್ ಅನ್ನ ಹುಡುಕ್ತೀರಿ. ಹಾಗಾದ್ರೆ ನಾವು ಒಂದ್ ಸ್ವಲ್ಪ ಪ್ಯಾರಾ ಏನದ ಅಂತಕ್ಕಂಥದ್ದನ್ನ ಒಂಚೂರು ನಾವು ನೋಡೋಣ. ಮಕ್ಕಳೇ, 9 ಎಕರೆ ನಡುಗಡ್ಡೆಯನ್ನು ರಾಸ್ ದ್ವೀಪ ಎಂದು ಕರೆಯಲ್ಪಟ್ಟಿದೆ. ಇದು ವಿಸ್ತಾರವಾದ ನೀಲಿ ಸಮುದ್ರದ ನಡುವೆ ಇದೆ. ಸ್ವರ್ಗಕ್ಕೆ ಸಮನಾದ ಈ ದ್ವೀಪದಿಂದ ಆಯುಕ್ತರು 293 ದೊಡ್ಡದಾದ ಮತ್ತು ಚಿಕ್ಕ ದ್ವೀಪಗಳನ್ನು ನೋಡಿಕೊಳ್ಳುತ್ತಿದ್ದರು ಅಂತ. ಓಕೆ, ದ್ವೀಪಗಳ ಒಟ್ಟು ವಿಸ್ತೀರ್ಣ ಎಷ್ಟು? 8249 ಚದರ ಕಿಲೋಮೀಟರ್ಸ್ ಅಂತ ಇತ್ತು. ನಿರ್ಜನ ರಾಸ್ ದ್ವೀಪದ ಶಾಶ್ವತ ನಿವಾಸಿಗಳೆಂದರೆ ಕೇವಲ ಕೆಲವು ಜಿಂಕೆಗಳು ಮತ್ತು ನವಿಲುಗಳು ಹಾಗೂ ಇವುಗಳ ಕೂತ ಶವಗಳ ತಲೆಯ ಮೇಲೆ ಹೆಜ್ಜೆ ಹಾಕುತ್ತಿದ್ದವು ಅಂತ. ಓಕೆ, ಕೈದಿಗಳು, ಗಲ್ಲಿಗೇರಿಸಿದವರು, ಆದೇಶವನ್ನು ನೀಡಿದವರು, ಪಾಲಿಸಿದವರು, ಒಳ್ಳೆಯವರು, ಕೆಟ್ಟವರು, ಹೀಗೆ ಇಂತಹ ಶವಗಳ ತಲೆಗಳು ಅಲ್ಲಿದ್ದುವು ಅಂತ. ಒಂದು ಕಾಲದಲ್ಲಿ ಅದ್ಭುತ ಮಹಲ್ಗಳಾಗಿದ್ದ ಕಟ್ಟಡಗಳ ಪಳುವಳಿಕೆಗಳ ಮೇಲೆ ಮೌನ ಮರಗಳು ತಮ್ಮ ಕೊಂಬೆಗಳನ್ನು ಚಾಚಿ ಸಂಪೂರ್ಣ ನಾಶವಾಗುವುದನ್ನು ತಡೆದಿದ್ದುವು ಅಂತ. ಎಷ್ಟು ಆಶ್ಚರ್ಯದ ಪ್ಯಾಸೇಜ್, ಚೆನ್ನಾಗಿದೆ ನೋಡ್ರಿ. ಬಿರುಗಾಳಿಯ ಆರ್ಭಟಗಳು ಕಟ್ಟಡಗಳ ಅವಶೇಷಗಳನ್ನು ನೆಲಸಮ ಮಾಡುವುದನ್ನು ಪ್ರಯತ್ನಿಸುವುದರ ವಿರುದ್ಧ ಮಿಲಿಯನ್ ಗಟ್ಟಲೆ ಎಲೆಗಳು ಧ್ವನಿ ಎತ್ತಿದ್ದವು. ಓಕೆ, ದ್ವೀಪದ ಎಲ್ಲಾ ದಿಕ್ಕುಗಳಿಂದ ಎಲ್ಲಾ ದಿಕ್ಕುಗಳಿಂದ ಅಲೆಗಳು ಅಪ್ಪಳಿಸುತ್ತಿದ್ದವು. ಅಲೆಗಳ ಶಬ್ದದ ಹೊರತು ಬೇರಾವುದೇ ಶಬ್ದ ಅಲ್ಲಿ ಇರಲಿಲ್ಲ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ವಿಚಿತ್ರವೆಂದರೆ ಹಕ್ಕಿಗಳ ಕಲರವವನ್ನು ನಾನು ಕೇಳೇ ಇಲ್ಲ ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ, ಬಹಳ ಚೆನ್ನಾಗಿ ಈ ಪ್ಯಾರನ ನೋಡ್ತಾ ಇದ್ದೀವಿ. ಈ ಪ್ಯಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೀಗೆ 4 ಪ್ಯಾರಾಗಳನ್ನ ಕೊಡ್ತಾನ. ಒಂದು ಪ್ಯಾರಕ 5 ಪ್ರಶ್ನೆಗಳು. ಒಂದು ಪ್ಯಾರಕ 5 ಪ್ರಶ್ನೆಗಳು. 5 ಪ್ರಶ್ನೆ ಅಂದ್ರೆ 4 ಪ್ಯಾರಕ್ ಹೇಳ್ತಾನ 20 ಪ್ರಶ್ನೆಗಳು. ಹಾಗಾದ್ರೆ ಆನ್ಸರ್ ಎಷ್ಟು ಅಂತಂದ್ರೆ 25 ಅಂಕಗಳು. 25 ಕನ್ನಡದಲ್ಲಿ ಪ್ರಶ್ನೆಗಳು 20. ಈ 1ನೇ ಪ್ರಶ್ನೆಕ, 2ನೇ ಪ್ರಶ್ನೆಕ ಮತ್ತು 3, 4, 5 ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಗ ಆಪ್ಷನ್ಸ್ ಗಳನ್ನ ಕೊಡ್ತಾ ಇದ್ದಾರ, OMR ಸೀಟ್ ಅನ್ನ ಕೊಡ್ತಾರ. ನೀವೇನ್ ಮಾಡ್ಬೇಕು? ಸರಿಯಾಗಿರ್ತಕ್ಕಂಥ ಆನ್ಸರ್ ಅನ್ನ ಮಾತ್ರ ಟಿಕ್ ಮಾಡ್ಬೇಕು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಹಾಗಾದ್ರೆ ನಾವು ಇಲ್ಲಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅದ್ರ ನೇರವಾದ ಆನ್ಸರ್ ಇರಲ್ಲ. ನಿಮ್ಗೆ ನೇರವಾದ ಆನ್ಸರ್ ಇದ್ರೆ ಎಲ್ಲರೂ ನಮ್ಮದ ಯಾಕಾರ ನೇರವಾದ ಆನ್ಸರ್ ಇರಂಗಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು, ಅರ್ಥೈಸ್ಕೊಂಡು, ತಿಳ್ಕೊಂಡು ಏನಾಗ್ಯದ ಅಂತಕ್ಕಂಥದ್ದನ್ನ ಗ್ರಹಿಕೆ ಮಾಡ್ಕೊಂಡ್ರ ಮಾತ್ರ ನಿಮಗ 5 ಮಾರ್ಕ್ಸ್ ಕಂಪಲ್ಸರಿ ಸಿಗತ್ತ. ಬಹಳ ಈಸಿ. ಸರ್ ಹೆಂಗ್ರಿ ಅಂತ ಕೇಳಿದ್ರೆ ಒಂದೇ ನೋಡ್ರಿ. ರಾಸ್ ದ್ವೀಪವು
ಡ್ಯಾಶ್ ಡ್ಯಾಶ್ ಅಂತಕ್ಕಂಥದನ್ನ ಕೊಟ್ಟಾನ. ಆಪ್ಷನ್ ಏನ್ ನೋಡಕತ್ತಾನ, ಆಯುಕ್ತರ ಮುಖ್ಯ ಕಾರ್ಯಸ್ಥಾನವಾಗಿತ್ತು, ಆಡಳಿತಗಾರರ ಸ್ಮಶಾನವಾಗಿತ್ತು, ಆಯುಕ್ತರ ನಿವಾಸವಾಗಿತ್ತು, ಆಮೇಲೆ ಕೇವಲ ಕಿರುದ್ವೀಪವಾಗಿತ್ತು ಅಂತ ಕೊಡ್ತಾನ. ಹಾಗಾದ್ರೆ ರಾಸ್ ದ್ವೀಪವು ನೇರ ಪ್ರಶ್ನೆಗೆ ನೇರ ಉತ್ತರ ಇಲ್ಲಿಲ್ಲ ನೋಡ್ರಿ. ಇಲ್ಲಿ ಕಿರುದ್ವೀಪ ಅಂತಕ್ಕಂಥದ್ದು ಎಲ್ಲಿ ಬಂದಿಲ್ಲ. ಅಥವಾ ಏನಪ್ಪಾ ಅಂತಂದ್ರ ನೋಡ್ರಿ, ಆಯುಕ್ತರ ನಿವಾಸ ಅಂತಲ್ಲ, ಆಡಳಿತಗಾರರ ಸ್ಮಶಾನ ಅಲ್ಲ. ಹಾಗಾದ್ರೆ ಇಲ್ಲಿ ಎಲ್ಲಿ ಮೀನಿಂಗ್ ಅಡಗಿದೆ ಅಂತಂದ್ರ ನೋಡ್ರಿ ಮಕ್ಕಳಲ್ಲಿ, ಆಯುಕ್ತರು 293 ದೊಡ್ಡದಾದ ಮತ್ತು ಚಿಕ್ಕ ದ್ವೀಪಗಳನ್ನು ನೋಡಿಕೊಳ್ಳುತ್ತಿದ್ರು ಅಂತಂದ್ರ ನೋಡ್ಕೊಳಕತ್ತಾರ. ಎಷ್ಟು? 293 ಆಯುಕ್ತರು ದೊಡ್ಡದಾದ ಮತ್ತು ಚಿಕ್ಕ ದ್ವೀಪಗಳು ನೋಡ್ಕೊಳಕತ್ತಾರ ಅಂದ್ರ ಅವೆಲ್ಲ ಏನಾಗಿದ್ವು ಅಂತಂದ್ರ ಆಯುಕ್ತರ ಮುಖ್ಯ ಕಾರ್ಯಸ್ಥಾನವಾಗಿತ್ತು ಅಂತ. ಅಲ್ಲಿ ಅವ್ರು ಮಾಡತಕ್ಕಂತ ಕಾರ್ಯಸ್ಥಾನವಾಗಿತ್ತು. ಹಾಗಾದ್ರೆ ಮಕ್ಕಳಿಗೆ ಎರಡನೇ ಕ್ವಶನ್ ನೋಡೋಣ. ಸರಿ ನೋಡಿ, ಹಾಗಾದ್ರೆ ರಾಸ್ ದ್ವೀಪಗಳಲ್ಲಿ ಜಿಂಕೆಗಳು, ನವಿಲುಗಳು ಮತ್ತು ಟಿಮ್ ಇದ್ದವು ಅಂತ. ಹಾಗಾದ್ರೆ ನೀವು ಆನ್ಸರ್ ಮಾಡ್ರಿ ಮಕ್ಕಳೇ. ದ್ವೀಪವನ್ನು ಆಳಿದ ಆಡಳಿತಗಾರರ ಅವಶೇಷಗಳು ಆಪ್ಷನ್ ಎ ಅದ. ಆಪ್ಷನ್ ಬಿ ಜನರ ಅವಶೇಷಗಳು ಅಂತದವ. ಆಪ್ಷನ್ ಸಿ ಇತರೆ ಪ್ರಾಣಿಗಳು ಅಂತದವ. ಆಪ್ಷನ್ ಡಿ ಪ್ರವಾಸಿಗರು ಅಂತದವ. ಹಾಗಾದ್ರೆ ನಿಮ್ಮ ಆನ್ಸರ್ ಇಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನ ಒಂದು ಕ್ಷಣ ವಿಚಾರ ಮಾಡ್ರಿ. ನಿಮ್ಮ ತಲೆಯಲ್ಲಿ ಆನ್ಸರ್ ಬಂದಿರತ್ತ, ಅದು ಸರಿನೋ ತಪ್ಪು ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿ ನೀವು ಆನ್ಸರ್ ಮಾಡಬೇಕು. ಹಾಗಾದ್ರೆ ರಾಸ್ ದ್ವೀಪಗಳಲ್ಲಿ ಕೊಟ್ಟಿದ್ದ ನೇರ ಪ್ರಶ್ನೆಗೆ ನೇರ ಉತ್ತರದ ನೋಡ್ರಿ. ಇಲ್ಲಿ ರಾಸ್ ದ್ವೀಪದ ಮೇಲೆ ಕೆಲವು ಜಿಂಕೆಗಳು ಮತ್ತು ನವಿಲುಗಳು ಹಾಗೂ ಇವುಗಳ ಭೂತ ಶವಗಳ ತಲೆಯ ಮೇಲೆ ಹೆಚ್ಚಿ ಹಾಕಿದ್ದು ಅಂತಂದ. ಹಂಗಾದ್ರ ಏನಿದ್ದವು ಅಂತ ಕೇಳಿದ್ರ ಇಲ್ಲಿ ನೇರವಾಗಿರ್ತಕ್ಕಂಥ ಪ್ರಶ್ನೆಗೆ ನೇರ ಉತ್ತರ ಇಲ್ಲ. ಅಲ್ಲಿ ಒಂದು ಒಳಾರ್ಥ ಇದೆ. ಅರ್ಥೈಸ್ಕೊಂಡ್ರೆ ಗೊತ್ತಾಗತ್ತೆ ನಮಗ. ಬಹಳ ಈಸಿ ಆಗ್ಯದ. ಇಲ್ಲಿ ಏನಾಗಿತ್ತು ಅಂತಂದ್ರ ದ್ವೀಪವನ್ನು ಆಳಿದ ಆಡಳಿತಗಾರರ ಅವಶೇಷಗಳಲ್ಲಿದ್ದು, ಅವಶೇಷಗಳು ನೋಡ್ರಿ ಒಂದು ನಿಮಿಷ ಈ ಕಡೆ ನೋಡಿ ಎಷ್ಟಂದ ಕಟ್ಟಡದ ಪಳುವಳಿಕೆಗಳ ಮೇಲೆ ಮೌನ ಮರಗಳು ತಮ್ಮ ಕೊಂಬೆಗಳನ್ನು ಚಾಚಿ ಸಂಪೂರ್ಣ ನಾಶವಾಗುವುದನ್ನು ತಡೆದು ಅನ್ನೋಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ ಭೂತ ಶವಗಳ ತಲೆಯ ಮೇಲೆ ಹೆಚ್ಚಿ ಹಾಕಿದ್ದವು. ಕೆಲವೊಂದಿಷ್ಟು ಏನಿದ್ದು ಅವಶೇಷಗಳಿದ್ದು. ತುಂಬಾ ಅದ್ಭುತ. ಅದಕ್ಕೆ ನಾವು ಪ್ಯಾರಾವನ್ನು ಓದುವಾಗ ನಿಧಾನಕ್ಕೆ ಸ್ಪಷ್ಟವಾಗಿ ಸ್ವಲ್ಪ ಗಂಭೀರವಾಗಿ ಅದನ್ನ ನೀವು ಪರಿಗಣಿಸಿದಾಗಿದ್ರೆ ಬಹಳ ಈಸಿ. ಎಷ್ಟು ಈಸಿ ನೋಡ್ರಿ. ನಾ ಅದೇ ರಾಸ್ ದ್ವೀಪವು ಅಂತಕ್ಕಂಥ ಪ್ರಶ್ನೆ ಬಂದಾಗ ನೋಡ್ರಿ 293 ದೊಡ್ಡದಾದ ಮತ್ತು ಚಿಕ್ಕದಾದ ದ್ವೀಪಗಳನ್ನು ನೋಡ್ಕೊಳ್ತಿದ್ರಂದ್ರ ಅಲ್ಲೆಲ್ಲ ಏನಾಗಿತ್ತು ಅಂದ್ರೆ ಅಲ್ಲಿ ಒಂದು ಕಾರ್ಯಸ್ಥಾನ ಆಗಿತ್ತು, ಅವ್ರದ್ದು ಕೆಲಸ ಮಾಡ್ತಕ್ಕಂಥ ಸ್ಥಾನ ಆಗಿತ್ತು. ಎರಡನೇ ನೋಡ್ರಿ ಒಂದು ನಿಮಿಷ. ಇಲ್ಲಿ ಯಾಕಂತಂದ್ರ ಎರಡನೇ ಕ್ವಶನ್, ರಾಸ್ ದ್ವೀಪಗಳಲ್ಲಿ ಜಿಂಕೆಗಳು, ನವಿಲುಗಳು ಮತ್ತು ಟಿಮ್ ಇದ್ದವು ಅಂತಂದ್ರ ಅದರ ಜೊತೆಗೇನೆ ದ್ವೀಪವನ್ನು ಆಳಿದ ಆಡಳಿತಗಾರರ ಅವಶೇಷಗಳು ಸಿಕ್ಕಿದ್ವು, ಅಲ್ಲಿ ಪಳಿಯುಳಿಕೆಗಳಿದ್ದವು. ಓಕೆ, ಹಾಗಾದ್ರೆ ಬನ್ನಿ ಮಕ್ಕಳೇ, ಅದ್ಭುತ ಮಹಲ್ಗಳಾಗಿದ್ದ ಕಟ್ಟಡದ ಪಳಿಯುಳಿಕೆಗಳು ಯಾವುವು? ಹಂಗಾದ್ರೆ ಪಳಿಯುಳಿಕೆಗಳು ಯಾವುವು? ಅದ್ಭುತವಾಗಿರ್ತಕ್ಕಂತಹ ಮಹಲ್ಗಳಾಗಿದ್ದ ಕಟ್ಟಡಗಳ ಪಳಿಯುಳಿಕೆಗಳು ಯಾವುವು? ಹಾಗಾದ್ರೆ ಮಕ್ಕಳೇ ಒಂದನೇ ಆಪ್ಷನ್ ಏನ್ ಕೊಟ್ಟಿದಾರ? ಸುಂದರವಾದ ಮನೆಗಳಾಗಿದ್ದವು, ಈಗ ಛಿದ್ರಗೊಂಡ ಕಟ್ಟಡಗಳು. ಒಂದನೇ ಆಪ್ಷನ್. ಎರಡನೇ ಆಪ್ಷನ್ಸ್, ಈ ಮನೆಗಳಲ್ಲಿ ವಾಸವಾಗಿದ್ದು ಸಾವು ಕಂಡಿರುವ ಜನರು. ಮೂರನೇ ಆಪ್ಷನ್ಸ್, ಈ ಮನೆಗಳಲ್ಲಿ ವಾಸವಾಗಿರುವ ಜನರು. ನಾಲ್ಕನೇ ಆಪ್ಷನ್ಸ್, ಈಗ ಅರಣ್ಯವಾಗಿರುವ ಮನೆಗಳು. ಹಾಗಾದ್ರೆ ನೀವು ಆನ್ಸರ್ ಅನ್ನ ಯಾವ್ದು ಮಾಡ್ತೀರಿ? ಈಗ ಸರಿಯಾಗಿ ನೋಡ್ಕೊಡ್ರಿ, ಸರಿಯಾಗಿ ಓದ್ರಿ. ಅದ್ಭುತವಾದ ಮಹಲ್ಗಳಾಗಿದ್ದ ಕಟ್ಟಡದ ಪಳಿಯುಳಿಕೆಗಳು ಯಾವುವು ಅಂತ ಕೇಳಿದ್ರ ಸುಂದರವಾದ ಮನೆಗಳು ಆಗಿದ್ದು ಅವಾಗ. ಓಕೆ, ಈಗ ಛಿದ್ರಗೊಂಡ ಕಟ್ಟಡಗಳಾಗ್ಯಾವ. ಸಂಪೂರ್ಣವಾಗಿ ನೀವು ಓದ್ಕೊಂತ ಹೋದ್ರ ಬಹಳ ಈಸಿ ಆಗತ್ತ. ಆ ಪ್ಯಾರ ಎಷ್ಟು ಸುಲಭವಾಗ್ಯದ, ಎಷ್ಟು ಚೆನ್ನಾಗ್ಯದ ಅಂತಕ್ಕಂಥದ್ದು. ಓಕೆ, ಹಾಗಾದ್ರೆ ಬನ್ನಿ ಮಕ್ಕಳೇ, ನಾಲ್ಕನೇ ಕ್ವಶನ್ ನೋಡೋಣ. ಈ ದ್ವೀಪದಲ್ಲಿ ಕೇಳಿ ಬರುವ ಶಬ್ದವೆಂದರೆ ಯಾವುದು? ಈ ದ್ವೀಪದಲ್ಲಿ ಕೇಳಿ ಬರ್ತಕ್ಕಂಥ ಶಬ್ದ ಯಾವುದು? ಹಂಗಾರ ಒಂದನೇ ಆಪ್ಷನ್ ಏನ್ ಕೊಟ್ಟಾನ? ಅಲೆಗಳ ಮತ್ತು ಎಲೆಗಳ ಶಬ್ದ. ಎರಡನೇದು ದ್ವೀಪದಲ್ಲಿರುವ ಪ್ರಾಣಿಗಳ ಶಬ್ದ. ಮೂರನೇದು ಹೂಳಲ್ಪಟ್ಟ ಆಸ್ತಿ ಪಂಜರಗಳ ಶಬ್ದ. ನಾಲ್ಕನೇದು ದೆವ್ವ ಭೂತಗಳ ಶಬ್ದ ಅಂತ. ನೋಡೋಣ ಮಕ್ಕಳೇ ಎಷ್ಟು ಚೆನ್ನಾಗಿದೆ. ಯಾರು ಹೇಳ್ತೀರಿ ನೋಡೋಣ. ದಯವಿಟ್ಟು ಆನ್ಸರ್ ಮಾಡಿ, ಕಮೆಂಟ್ಸ್ ಮಾಡಿ ನೋಡೋಣ ಆನ್ಸರ್ಗಳನ್ನ. ಓಕೆ, ಹಾಗಾದ್ರೆ ಈ ದ್ವೀಪದಲ್ಲಿ ಕೇಳಿ ಬರುವ ಶಬ್ದಗಳೆಂದರೆ ಇದು ಒಂದನ್ನ ಮಾತ್ರ ನೇರವಾಗಿ ಕೊಟ್ಟಾನ. ಇಲ್ಲಿ ನೇರ ಪ್ರಶ್ನೆಗೆ ನೇರ ಉತ್ತರ ಬಂದಿದೆ ಮಕ್ಕಳು. ಇಲ್ಲಿ ಯಾವ ಉತ್ತರ ಬಂದಿದೆ ಅಂತಂದ್ರ ನೋಡ್ರಿ, ಅಲೆಗಳ ಶಬ್ದಗಳ ಹೊರತು. ನೋಡ್ರಿ ಇಲ್ಲಿ ಎಲೆಗಳ ಧ್ವನಿ ಮತ್ತು ಅಲೆಗಳ ಶಬ್ದ.
ಎಲೆಗಳ ಧ್ವನಿ ಮತ್ತು ಅಲೆಗಳ ಶಬ್ದ ಎರಡು ಏನಪ್ಪಾ ಅಂದ್ರೆ ಇಲ್ಲಿ ಬರ್ತಿದ್ದು. ಹಾಗಾಗಿ ಅಲೆಗಳ ಮತ್ತು ಎಲೆಗಳ ಶಬ್ದ ನೇರ ಪ್ರಶ್ನೆಗೆ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಇರುತ್ತೆ. ಹಾಗಾಗಿ ಇನ್ನೊಂದು ಬಹಳ ಈಸಿ. ಇವು 4 ಪ್ರಶ್ನೆಗಳನ್ನ ಈ ಒಂದು ಗದ್ಯ ಭಾಗದ ಮೇಲೆ ಕೇಳಿದ್ರ ಒಂದನ್ನ ಗ್ರಾಮರ್ ಮೇಲೆ ಕೇಳ, ಒಂದನ್ನ ಗ್ರಾಮರ್ ಮೇಲೆ ಏನ್ ಕೇಳೋಣ ಅಂದ್ರ ಬಹಳ ಈಸಿಯಾಗಿ ಕೇಳೋಣ. ನೋಡಿ ಏನ್ ಕೇಳೋಣ ಅಂತಂದ್ರ 5ನೇ ಪ್ರಶ್ನೆ, ಪ್ರಯತ್ನಿಸು. ಏನ್ ಹೇಳ್ರಿ? ಪ್ರಯತ್ನಿಸು ಈ ಪದದ ನಾಮಪದದ ರೂಪ ಅಂತ ಕೇಳೋಣ. ಪ್ರಯತ್ನಿಸು ಅಂತಂದ್ರ ಕ್ರಿಯಾಪದ, ಹೋಗು ಅಂದ್ರ ಕ್ರಿಯಾಪದ, ಬಾ ಅಂದ್ರ ಕ್ರಿಯಾಪದ, ಜಿಗಿಯುತ್ತಾನೆ ಅಂದ್ರ ಕ್ರಿಯಾಪದ, ಕುಡಿಯುತ್ತಾನೆ ಅಂದ್ರ ಕ್ರಿಯಾಪದ. ಹಾಗಾದ್ರೆ ಈ ಪದದ ನಾಮಪದ ಯಾವುದು ಅಂತ ಕೇಳೋಣ. ಅದಕ್ಕಾಗಿ ನೋಡ್ರಿ, ಪ್ರಮಾಣ ಆಪ್ಷನ್ ಎ ಪ್ರಮಾಣ, ಆಪ್ಷನ್ ಬಿ ಪ್ರಯತ್ನಿಸಲ್ಪಟ್ಟಿತು, ಆಪ್ಷನ್ ಸಿ ಪ್ರಯತ್ನ, ಆಪ್ಷನ್ ಡಿ ಪ್ರಯತ್ನಿಸುತ್ತಿರು. ಹಾಗಾದ್ರೆ ಮಕ್ಕಳೇ, ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಬಂದಿರುತ್ತೆ, ಯಾವುದನ್ನು ನಾವು ಮಾಡಬೇಕು, ಆನ್ಸರ್ ಯಾವುದು ಅಂತ ತಿಳ್ಕೊಂಡು. ಹಾಗಾದ್ರೆ ಪ್ರಯತ್ನಿಸು ಅಂತಕ್ಕಂತಹ ಇದರ ಮೂಲ ರೂಪ ನಾಮಪದ ಯಾವ್ದ ಅಂತ ಕೇಳಿದ್ರೆ ಪ್ರಯತ್ನ. ಇದರ ಮೂಲ ರೂಪ ಅಥವಾ ನಾಮಪದ ಯಾವ್ದಂತ ಕೇಳಿದ್ರೆ ಪ್ರಯತ್ನ. ಹಾಗಾಗಿ ಮಕ್ಕಳೇ, ನೀವು ದಯವಿಟ್ಟು ಒಂದ್ ಸ್ವಲ್ಪ ನಿಧಾನವಾಗಿ ಓದಿ. 3 ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ರಿ. ನಿಧಾನವಾಗಿ ಓದಿ ಒಂದನೇದು. ಎರಡನೇದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಅಂಡರ್ಲೈನ್ ಮಾಡ್ರಿ. ಮೂರನೇದು ತಿಳ್ಕೊಡ್ರಿ, ಅರ್ಥ ಮಾಡ್ಕೊಡ್ರಿ, ಗ್ರಹಿಕೆ ಮಾಡ್ಕೊಡ್ರಿ, ಕತಿ ಏನು ಅಂತ ಅರ್ಥ ಮಾಡ್ಕೊಡ್ರಿ. ಪ್ರಶ್ನೆ ಓದುವಾಗ ಅದು ಆನ್ಸರ್ ಆಗಿ ಬಂದಿರುತ್ತೆ. 4ನೇದು, ನೀವು 1ನೇ ಲೈನ್ ಅಥವಾ 2ನೇ ಲೈನು ಇಲ್ಲಿ ನಿಮ್ಗೆ 1ನೇ ಪ್ರಶ್ನೆಗೆ ಆನ್ಸರ್ ಬಂದಿರುತ್ತೆ. 3ನೇ ಲೈನು ಅಥವಾ 5ನೇ ಲೈನು 2ನೇ ಪ್ರಶ್ನೆಗೆ ಆನ್ಸರ್ ಆಗಿ ಬಂದಿರುತ್ತೆ. ನಿಮ್ಗೆ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಬಹಳ ಸುಲಭವಾಗಿ, ಸರಳವಾಗಿ, ಅತ್ಯಂತ ಸರಳ ಶೈಲಿಯಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದ್ಭುತ. ಇನ್ನು ಚೂರು ನೀವು ಇದನ್ನೆಲ್ಲವನ್ನ ಬರ್ಕೊಂಡು ಸ್ಕ್ರೀನ್ ಶಾಟ್ ಹಿಡ್ಕೊಂಡು ಬರ್ಕೊಂಡು ನೀವು ಪ್ರಯತ್ನ ಮಾಡಿದ್ದೆ ಆಗಿದ್ರ ಆರಾಮಾಗಿ 5ಕ್ಕೆ 5 ಮಾರ್ಕ್ಸ್ ತಗೋತೀನಿ ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತಾ, ಇವತ್ತು ನಾವು ಕನ್ನಡದ ಗದ್ಯ ಭಾಗವನ್ನು ನೋಡಿದೀವಿ. ಕನ್ನಡದ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ 5 ಪ್ರಶ್ನೆಗಳಿಗೆ ಆನ್ಸರ್ ಅನ್ನು ಕಂಡುಕೊಂಡಿದ್ದೀವಿ. ಹಾಗಾಗಿ ಏನಪ್ಪಾ ಅಂದ್ರೆ ಈಸಿಯಾಗಿ ನಮ್ಗೆ ಬರ್ತಕ್ಕಂತಹ ಕೆಲವೊಂದಿಷ್ಟು ಗದ್ಯ ಭಾಗಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೆ ಆಗಿದ್ರೆ, ನಾನು PDF ನೋಟ್ಸ್ ಬಿಡ್ತಾ ಇದ್ದೀನಿ ನಿಮ್ಗೆ ಈಗಾಗಲೇ. ಅದನ್ನ ತಗೊಂಡು ನೀವು ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಕರೆಕ್ಟಾಗಿ ಮಾಡ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂತಹ ಒಂದು ಫಲಿತಾಂಶ ಯಶಸ್ಸು ನಿಮ್ಮದಾಗತ್ತ. ಈಸಿಯಾಗಿ, ಬಹಳ ಸುಲಭವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಪ್ರತಿಭೆಗೆ ಪುರಸ್ಕಾರ ಅನ್ನುವಂತೆ ಬಹಳ ವಿಶೇಷವಾಗಿ JB ಎಕ್ಸ್ಪರ್ಟ್ ಸ್ಟಡಿ ಬೋರ್ಡ್ ಯೂಟ್ಯೂಬ್ ಚಾನೆಲ್ ನೀವು ನೋಡಿದ್ರೆ ಸಾಕು, ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗತ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಇನ್ನು ಮುಂದಿನ ಗದ್ಯ ಭಾಗವನ್ನ ನಾವು ಮತ್ತೆ ನಾಳೆ ನೋಡೋಣ ಮಕ್ಕಳೇ. ದಯವಿಟ್ಟು ಈ ಗದ್ಯ ಭಾಗವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.